ಡಿಸೆಂಬರ್ 22ರಂದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಟ್ಟಣದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹೋನ್ನತ ಸಾಧನೆಗೈದ ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಅಫಜಲ್ಪುರ ತಾಲೂಕಿನ ನಾಗರಿಕ ಸಮಿತಿ ಸಂಚಾಲಕ ಭೀಮರಾವ್ ಗೌರ್ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಅಫಜಲ್ಪುರ ತಾಲೂಕು ನಾಗರಿಕ ಸಮಿತಿ ನೇತೃತ್ವದಲ್ಲಿ ಡಿಸೆಂಬರ್ 22ರಂದು ಅಫಜಲ್ಪುರ ಪಟ್ಟಣದ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿವಿಧ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಹೋನ್ನತ ಸಾಧನೆಗೆ ಸಾಧಕರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದ್ದು, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದ 2023ನೇ ಸಾಲಿನ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಮೊಹರೆ ಹನುಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತರಾದ ಶಿವಲಿಂಗಪ್ಪ ದೊಡ್ಮನಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ 2024ನೇ ಸಾಲಿನ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಹನುಮಂತರಾವ್ ದೊಡ್ಮನಿ ಅವರಿಗೆ ಅಭಿನಂದಿಸಲಾಗುವುದು ಮತ್ತು ಧಮ್ಮ ಅಧ್ಯಯನಕ್ಕಾಗಿ ಶ್ರೀಲಂಕಾ ಪ್ರವಾಸ ಕೈಗೊಂಡ ಉಪನ್ಯಾಸಕರಿಗೂ ಕೂಡ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀ ಹನುಮಂತರಾವ್ ದೊಡ್ಮನಿ ಇವರಿಗೆ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅವರು ಅಫಜಲ್ಪುರ ತಾಲೂಕಿನ ಮಲ್ಲಾಬಾದ್ ಗ್ರಾಮದವರಾದ್ದರಿಂದ ನಮ್ಮ ತಾಲೂಕಿನ ಒಂದು ಕೀರ್ತಿಯನ್ನು ತಂದಂಥ ನಮ್ಮ ಹೋರಾಟಗಾರರು ಕೂಡ ಸಾಹಿತಿ ಆಗಿದ್ದರೂ ಕೂಡ ಸಂಘಟಕ ಆಗಿದ್ದರೂ ಅವರು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅಂಥವರನ್ನು ಸರ್ಕಾರ ಗುರುತಿಸಿ ಇವತ್ತು ಪ್ರೋತ್ಸಾಹಿಸಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವ ಒಂದು ಉದ್ದೇಶದಿಂದ ಅವರಿಗೆ ನಮ್ಮ ಅಫಜಲ್ಪುರ ತಾಲೂಕಾ ಮಟ್ಟದಲ್ಲಿ ಒಂದು ಅಭಿನಂದನಾ ಸಮಾರಂಭ ಏರ್ಪಡಿಸಬೇಕು ಅನ್ನೋಂಥ ಉದ್ದೇಶದಿಂದ ತಾಲೂಕಾ ಮಟ್ಟದ ನಾಗರಿಕರ ಸಮಿತಿಯನ್ನು ರಚಿಸಿಕೊಂಡು ಅದರಲ್ಲಿ ನಾನು ಭೀಮರಾವ್ ಗೌರ್ ಮತ್ತು ಅಫ್ತಾಬ್ ಪಟೇಲ್ ಗೌರವಾಧ್ಯಕ್ಷರು ಮತ್ತು ಶ್ರೀಮಂತ್ ಬಿರಾದರ್ ಅವರು ಮತ್ತು ದಯಾನಂದ್ ದೊಡ್ಮನಿಯವರು ಮತ್ತು ಚಂದ್ರಶೇಖರ್ ಕರ್ಜಿ, ಜೆ.ಎಂ. ಕೊರಬು ಮತ್ತು ಅವ್ವಣ್ಣ ಮ್ಯಾಕೇರಿ ಸಮಿತಿಯನ್ನು ರಚಿಸಿಕೊಂಡು ಈ ಇಬ್ಬರು ಮನೆಯರು ಮತ್ತು ಇನ್ನೊಂದು ಕ್ಷೇತ್ರದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಸಾಧನೆ ಮಾಡಿದಂಥ ಶಿವಲಿಂಗಪ್ಪ ಎಸ್ ದೊಡ್ಮನಿ ಗೌರ್ ಬಿ ಇವರಿಗೆ 2023ನೇ ಸಾಲಿನ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಮೊಹರೆ ಹನುಮಂತರಾಯ ಪ್ರಶಸ್ತಿ ಲಭಿಸಿದ್ದರಿಂದ ಅವರಿಗೂ ಕೂಡ ನಾವು ಸನ್ಮಾನ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಸನ್ಮಾನ ಮಾಡುವಂಥ ಕಾರ್ಯಕ್ರಮಕ್ಕೆ ವಿಶೇಷವಾಗಿ IPS ಮತ್ತು IAS ಪಾಸ್ ಮಾಡಿ ಅಧಿಕಾರದಲ್ಲಿದ್ದಂಥ ನಮ್ಮ ಜಿಲ್ಲೆಯ ಡಾಕ್ಟರ್ ಶರಣಪ್ಪ SD ಇವರನ್ನು ಮತ್ತು ಅವಿನಾಶ್ ಶಿಂದೆ IAS ಉಪಾಯುಕ್ತರು ಮಹಾನಗರ ಪಾಲಿಕೆ ಇವರನ್ನು ವಿಶೇಷವಾಗಿ ಆಮಂತ್ರಿಸುವ ಒಂದು ಉದ್ದೇಶ ಏನದಂದ್ರೆ ನಮ್ಮ ಮಕ್ಕಳಿಗೆ ಇವರಿಂದ ಪ್ರೇರಣೆ ಆಗಲಿ. ಅತ್ಯಂತ ಹಿಂದುಳಿದಂಥ ನಮ್ಮ ತಾಲೂಕು, ಅತ್ಯಂತ ಬಡತನದಲ್ಲಿದ್ದಂಥ ನಮ್ಮ ತಾಲೂಕು ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿದ್ದಂಥ ಒಂದು ಹಿಂದುಳಿದಂಥ ಪ್ರದೇಶಕ್ಕೆ ಮಕ್ಕಳು ಇವರಿಂದ ಪ್ರೇರಣೆ ಹೊಂದಲಿ ಅನ್ನುವಂಥ ಉದ್ದೇಶದಿಂದ ಇವರಿಗೆ ಕರೆಸಿ ಇವರಿಂದ ಸ್ವಲ್ಪ ಒಳ್ಳೆಯ ವಿಚಾರಗಳನ್ನು ನಮ್ಮ ಮಕ್ಕಳಲ್ಲಿ ಬಿತ್ತಬೇಕು ಅನ್ನೋಂಥ ವಿಚಾರದಿಂದ ಅವರನ್ನು ಮಾಡುವಂಥ ಉದ್ದೇಶ ಹೊಂದಿದ್ವಿ. ಮತ್ತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯ ಶಿವಯೋಗಿಗಳು ತೇರಿನ ಮಠ ಬಡದಾಳ ಮತ್ತು ಅಫಜಲ್ಪುರದ ಮಳೇಂದ್ರ ಶಿವಾಚಾರ್ಯರು ಸಂಸ್ಥಾನ ಮಠ ಹಿರೇಮಠ ಅಫಜಲ್ಪುರ ಮತ್ತು ವರಜ್ಯೋತಿ ಫೇರೋ ಅಣದೂರ ಬುದ್ಧ ವಿಹಾರ ಬೀದರ್ ಇವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮತ್ತು ಉದ್ಘಾಟಕರಾಗಿ ನಮ್ಮ ಲೋಕಸಭಾ ಸದಸ್ಯರಾದ ಶ್ರೀಮಾನ್ ರಾಧಾಕೃಷ್ಣ ದೊಡ್ಮನಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮಾನ್ ನಮ್ಮ ಶಾಸಕರಾದಂಥ MY ಪಾಟೀಲ್ ಅಫಜಲ್ಪುರ ಶಾಸಕರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಜನರನ್ನು ಸಂಘಟಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಒಂದು ಪಣ ತೊಟ್ಟು ತಮ್ಮ ಎದುರಿಗೆ ಇವು ಎಲ್ಲ ವಿಚಾರಗಳನ್ನು ಹೇಳ್ತಿದ್ದೇನೆ. ನಾಗರಿಕ ಸಮಿತಿ ವತಿಯಿಂದ ಬರೋಂಥ 22ನೇ ಡಿಸೆಂಬರಂದು ಅಭಿನಂದನಾ ಸಮಾರಂಭವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ 11 ಗಂಟೆಗೆ ಅಫಜಲ್ಪುರದಲ್ಲಿ. ಈ ಕಾರ್ಯಕ್ರಮ ಒಂದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಾವು ಮಾಡಬೇಕು.
ಈ ಸಮಾಜದಲ್ಲಿ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ಳಬೇಕಂಥೇಳಿ ಉದ್ದೇಶದಿಂದ ನಾವೆಲ್ಲರೂ ಎಲ್ಲ ಸಮಾಜದವರು ಕೂಡಿ ಒಂದು ಸಮಿತಿಯನ್ನು ರಚಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇನ್ನೂ 3 ಜನ ವಿಶೇಷವಾಗಿ ಅವರಿಗೆ ಸನ್ಮಾನ ನಾವು ಇಟ್ಕೊಂಡಿದ್ದೇವೆ. ಡಾಕ್ಟರ್ ಶಾಂತಮಲ್ಲ ಹೊನ್ನೂಂಗರ್ ಅವರಿಗೆ ಮತ್ತು ದತ್ತಪ್ಪ ದೊಡ್ಮನಿ ಮತ್ತು ದಾನಪ್ಪ ದೊಡ್ಮನಿ ಸಾಹೇಬರಿಗೆ ಇವರಿಗೂ ಕೂಡ ವಿಶೇಷ ಸನ್ಮಾನ ನಾವು ಅಫ್ಜಲ್ಪುರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮ ನಾವೆಲ್ಲರೂ ಜೊತೆಗೂಡಿ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ಎಲ್ಲ ಸಮಾಜದವ್ರು ಕೂಡಿ ಒಂದು ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮ ಮುಖಾಂತರ ಇಷ್ಟು ಕೇಳಕ್ಕೆ ಬಯಸ್ತೇನೆ. ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಅಲ್ತಾಫ್, ಪಪ್ಪು ಪಟೇಲ್, ಶ್ರೀಮಂತ್ ಬಿರಾದಾರ್, ಚಂದ್ರಶೇಖರ್ ಖರ್ಜ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.